ಅದು ಏನು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಮೊಹಮ್ಮದ್ ಅಲಿ ಜಿನ್ನಾ ತರ ಮಾತಾಡಿದ್ರು ಕೂಡ ಕರ್ನಾಟಕ ಕಾಂಗ್ರೆಸ್ ಅವರು ಕಾಂಗ್ರೆಸ್ ನಾಯಕರು ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದಾರೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಇನ್ನೊಂದು ಮುಸ್ಲಿಂ ಲೀಗ್ ಪಾರ್ಟಿಯಾಗಿ ಪರಿವರ್ತನೆ ಆಗಿದೆ ಅನ್ನೋದರ ಸಂಕೇತವಾಗಿದೆ. ಖರ್ಗೆ ಅವರ ವಿರುದ್ಧ ಕೂಡಲೇ ತಕ್ಷಣಕ್ಕೆ ಕೇಸ್ ದಾಖಲಿಸಿ ಅವ್ರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಯಾಕೆಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತ ಸಂವಿಧಾನದಲ್ಲಿ ಕೊಲ್ಲೋದಕ್ಕೆ ಹಿಂಸೆಗೆ ಪ್ರಚೋದನೆ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಬಾಯಲ್ಲಿ ಪ್ರತಿನಿತ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತಾ ಮುಸಲ್ಮಾನರನ್ನ ಇವತ್ತು ಪ್ರಚೋದಿಸ್ತಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಬಾ ಸಾಹೇಬರು ಬರೆದಿರುವಂತ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವ ಕೆಲಸವನ್ನ ಸರ್ಕಾರ ಮಾಡಬೇಕು. ಸಿದ್ದರಾಮಯ್ಯನವರೇ ಇವ್ರಿಗಿಂತ ಬೆಟರ್ ಅನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಸಣ್ಣ ಪುಟ್ಟ ದಳ್ಳುರಿನ ಮಾಡಿದಂತವ್ರ ವಿರುದ್ಧ ಕೇಸ್ ಇದ್ದನ್ನು ವಾಪಸ್ ತಗೊಳ್ತಾರೆ ಕ್ಯಾಬಿನೆಟ್ ಎದುರುಗಡೆ ಇಟ್ಟು. ಆದ್ರೆ ಇವರು ಕೊಲ್ಲೋದಕ್ಕೆ ಪ್ರಚೋದನೆ ಕೊಡ್ತಾ ಇದಾರಲ್ಲ. ಸಿದ್ದರಾಮಯ್ಯನವರೇ 100 ಪಾಲು ಉತ್ತಮ ಅಂತ ಅನಿಸ್ತಾ ಇದೆ ನನಗೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮೊಹಮ್ಮದ್ ಅಲಿ ಜಿನ್ನಾನ ಅಂತ ಹೇಳಿ ನನಗೆ ಆಶ್ಚರ್ಯ ಆಗ್ತಿದೆ. ಮೊಹಮ್ಮದ್ ಅಲಿ ಜಿನ್ನಾ ಬಾಯಲ್ಲಿ ಬರ್ತಿದ್ದಂತ ಮಾತುಗಳು 21ನೇ ಶತಮಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಯಲ್ಲಿ ಬರ್ತಾ ಇದೆ. ಅಲ್ಲ, ಅವ್ರ ಕುಟುಂಬನ, ಅವ್ರ ತಾಯಿನ, ಅವ್ರ ತಂಗಿನ ಸುಟ್ಟಾಕಿದವರು, ಅವ್ರ ಪರವಾಗಿ ಅವ್ರನ್ನ ಪ್ರಚೋದನೆ ಮಾಡ್ತಿರಲ್ಲ ಸರ್. ಇನ್ನೆಷ್ಟು ಕುಟುಂಬ ಸಾಯ್ಬೇಕು? ಈ ಹಿಂದೂಗಳ ವಿರುದ್ಧ ಪ್ರಚೋದನೆ ಮಾಡಿಸ್ತಿದ್ರಲ್ಲ, ಆ ಹಿಂದೂಗಳಲ್ಲಿ ನೀವು ಬರಲ್ವಾ? ನಿಮ್ಮ ಕುಟುಂಬನೇ ಸಫರ್ ಆಗಿದೆ. ನೀವೇ 1947 ನೀವೇ ಉಳಿದಿರ್ತಿರ್ಲಿಲ್ಲ. ನಿಮ್ ತಂದೆ ನಿಮ್ಮನ್ನ ಹೊಲಕ್ಕೆ ಕರ್ಕೊಂಡು ಹೋಗಿದ್ರಿಂದ ನೀವು ನಿಮ್ ತಂದೆ ಉಳ್ಕೊಂಡ್ರಿ. ನಿಮ್ ತಾಯಿ ಹೆಂಗ್ ತೀರ್ಕೊಂಡ್ರು, ನಿಮ್ ತಂಗಿ ಹೆಂಗ್ ಸತ್ತೋದ್ರು, ಯಾರು ಸುಟ್ಟಾಕಿದ್ರು ಅದು ಗೊತ್ತಿದ್ರು ಕೂಡ ಆ ರಜಾಕರ್ಸ್ ಮನಸ್ಥಿತಿಯನ್ನು ಹೊಂದಿರುವಂತ ಮುಸಲ್ಮಾನರಿಗೆ ಪ್ರಚೋದನೆಯನ್ನು ಕೊಡ್ತಾ ಇದಿರಲ್ಲ ಸರ್. ನಿಮ್ಗೆ ಏನಾಗಿದೆ ಸರ್? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.